ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಆಶ್ರಮ, ಭವಿಷ್ಯಲಿಂಗ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಮತ್ತು ನನ್ನ ಗುರುಗಳು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನನ್ನ ಗುರು ಪರಮಪೂಜ್ಯ ಶ್ರೀ ಹವಾಮಲ್ಲಿನಾಥರು ನಿರುಗುಡಿಯವರು. ಅವರು ನನ್ನ ಗುರುಗಳು ಅಷ್ಟೇ ಅಲ್ಲ, ಶಿವನ ಸ್ವರೂಪಗಳು. ಶಿವನೇ ಗುರುವೇ ಶಿವನು. ಸುಮಾರು 30 ವರ್ಷಗಳ ಹಿಂದೆ ನಮ್ಮ ಊರಾದ ಮನಗುಳಿಗೆ ಬಂದರು. ಅಲ್ಲಿ ಭಾಗ್ಯಲಿಂಗವನ್ನು ಸ್ಥಾಪಿಸಿದರು. ನಾನು ಎಂದಿಗೂ ಸ್ವಾಮಿಗಳನ್ನು ನಂಬುತ್ತಿದ್ದಿಲ್ಲ. ಯೋಗದಿಂದ ಅವರು ನನ್ನ ದರ್ಶನವಾಯಿತು. ಹೀಗೆ ಗುರುಗಳ ದರ್ಶನದಿಂದ ನನಗೆ ಒಳ್ಳೆಯದೇ ಆಯಿತು. ನನ್ನ ಬಯಕೆ ಎಲ್ಲರಂತೆ ನಾನು ಸಹಿತ ನನ್ನ ಫಲವನ್ನು ಕೊಡಬೇಕು, ಅಲ್ಲಿ ಶಿವಲಿಂಗ ಸ್ಥಾಪಿಸಬೇಕು ಎಂಬ ಸಂಕಲ್ಪ ಮಾಡಿಕೊಂಡಿದ್ದೆ. ಅದು ಅವರು ತಮ್ಮ ದೂರದೃಷ್ಟಿಯಿಂದ ಅರಿತುಕೊಂಡು ನನ್ನನ್ನು ನನ್ನ ಹೊಲಕ್ಕೆ ಕರೆದುಕೊಂಡು ಹೋಗಿ ಶಿವಲಿಂಗದ ಜಾಗವನ್ನು ತೋರಿಸಿ ಕಟ್ಟೆಯನ್ನು ಕಟ್ಟಿದರು. ಸುಮಾರು 30 ವರ್ಷಗಳ ನಂತರ ಕಳೆದ ವರ್ಷದಲ್ಲಿ ಅಕ್ಟೋಬರ್ 4ಕ್ಕೆ ಭವಿಷ್ಯಲಿಂಗವನ್ನೇ ಸ್ಥಾಪಿಸಿದರು. ಆ ಲಿಂಗದ ಹೆಸರು ಭವಿಷ್ಯಲಿಂಗ. ಅಂದರೆ 21ನೇ ಶತಮಾನದಲ್ಲಿ ನೀನು ಹರಳಯ್ಯ, 12ನೇ ಶತಮಾನದಲ್ಲಿ ಹರಳಯ್ಯ ಹೇಗೆ ಇದ್ದೋ ಈಗ 21ನೇ ಶತಮಾನದಲ್ಲಿ ಹರಳಯ್ಯ ನೀನು ಎಂದು ಹೇಳಿ ನಿನ್ನ ಭವಿಷ್ಯವನ್ನೇ ಬದಲಾಯಿಸಿದ್ದೇನೆ ಎಂದು ಎಚ್ಚರಿಸಿದರು. ಅದಕ್ಕಿಂತ ಮುಂಚೆ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ. ನಾನು ಅವರ ನಿತ್ಯ ನಾಮಸ್ಮರಣೆ, ಅವರ ಭಾವಚಿತ್ರದ ಪೂಜೆ ಮಾಡುವುದು, ಈ ಪೂಜೆ ಮಾಡುವುದು ನನ್ನ ದಿನಂಪ್ರತಿ ಕರ್ತವ್ಯವಾಗಿ ಬಿಟ್ಟಿತ್ತು. ನನ್ನನ್ನು 4 ಸಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೆಂದು ಅವರ ಚಮತ್ಕಾರದಿಂದ ಅಧಿಕಾರ ಸ್ವೀಕರಿಸಿಕೊಂಡೆ. ಎಷ್ಟೇ ಕಷ್ಟಗಳು ಬಂದರೂ ಸಹಿತ ಅವು ಮೋಡ ಕರಗಿದಂತೆ ಕರಗಿ ಹೋದವು. ಆ ಗುರುವರ್ಯರ ಪಾದುಕೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವಂತೆ ನನಗೆ ಸಂಕಲ್ಪವಾಯಿತು. ನನ್ನ ಹಂಬಲವಿತ್ತು. ನನ್ನ ಸಂಕಲ್ಪದಂತೆ ಅವರು ನನಗೆ ಪಾದುಕೆಗಳನ್ನು ಕೊಟ್ಟರು. ಪ್ರತಿನಿತ್ಯ ಆ ಪಾದುಕೆಗಳ ಪೂಜೆ ಮಾಡುತ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿ ನನ್ನ ಜೀವನಕ್ಕೆ ದಾರಿದೀಪಗಳಾಗಿರುತ್ತವೆ. ನನ್ನ ನಂಬಿಕೆ, ನನ್ನ ಭಕ್ತಿ, ಶ್ರದ್ಧೆ, ನಿಷ್ಠೆ ಇವುಗಳಿಂದ ನನ್ನ ಇಚ್ಛೆಯು ಪೂರ್ಣವಾಗುತ್ತದೆ.
ಆ ಪಾದುಕೆಗಳಿಗೆ ಹಂಬಲಿಸಿದಾಗ ಅವು ತಾನಾಗಿಯೇ ನನ್ನ ಬಳಿ ಬಂದವು. ಹೀಗೆ ಗುರುಗಳ ಪಾದುಕೆಗಳನ್ನು ಪ್ರತಿನಿತ್ಯ ಪೂಜೆ ಮಾಡುತ್ತೇನೆ. ಸದಾ ಅವರ ನಾಮಸ್ಮರಣೆ ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗುತ್ತೇನೆ. ಗುರುಗಳು ನಾವು ಮಾಡಿದ ತಪ್ಪುಗಳನ್ನು ತಿದ್ದಿ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಾರೆ. ಪ್ರತಿ ತಿಂಗಳ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಅವರಲ್ಲಿ ಹೋಗಿ ದರ್ಶನವನ್ನು ತೆಗೆದುಕೊಳ್ಳುತ್ತೇವೆ. ಗುರುಗಳಿಂದ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ಆ ಗುರುಗಳಿಂದ ಕಲಿತಿದ್ದನ್ನು ಶ್ರವಣ ಮನನ ನಿಧಿಧ್ಯಾಸದಿಂದ ಮನಸ್ಸು ಪರಿಶುದ್ಧವಾಗಿ ಬಿಡುತ್ತದೆ. ನಾವು ಮಾಡಿದ ತಪ್ಪುಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳುತ್ತೇನೆ.